ನಮಸ್ಕಾರ ಸರ್. ನನ್ನ ಹೆಸರು ಪುಟ್ಟಪ್ಪ ಅಂತ. ನನ್ನ ಜಿ ಕೆ ಪುಟ್ಟಪ್ಪ ಅಂತ, ಅಂದರೆ ಗಾಳಿ ಪುಟ್ಟಪ್ಪ. ಇಲ್ಲಿ ನಮ್ಮ ಊರು ಬಂದುಬಿಟ್ಟು ಸಂಪೆಕಟ್ಟೆ, ಹೊಸೂರು ವಿಲೇಜು, ನಗರ ಹೋಬಳಿ, ಹೊಸನಗರ ತಾಲೂಕು. ನಾವು ಶಿವಮೊಗ್ಗ ಡಿಸ್ಟಿಕ್ನವರು. ನಾವು ಸಮಸ್ಯೆ ಏನಪ್ಪ ಅಂತಂದರೆ ಸರ್, ನಮ್ಮದು ಈ ತೋಟ ತೊಗೊಂಡಿದ್ದು 2006ರಲ್ಲಿ. 2006ರಲ್ಲಿ ತೋಟ ತಗೊಂಡಾಗ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಈ ಕಡೆ ನೀವು ನೋಡ್ಬೋದು ಸರ್, ನಮ್ಮದು ಈಗ ಈ ಅಡಿಕೆ ಮರಗಳ ತಲೆಗಡೆ ಎಲ್ಲ ಚಿಕ್ಕದಾಗ್ತಾ ಬಂದಿದೆ ನೋಡಿ. ಏನಾದರೂ ನೀವು ಸ್ವಲ್ಪ ಜೂಮ್ ಮಾಡಿ ನೋಡಿ, ತಲೆ ಎಲ್ಲ ಸೆಣಸಿ ತುಂಬ ಚೆನ್ನಾಗಿದ್ದಂಥ ತೋಟ ತುಂಬಾ ಸಫರ್ ಆಗ್ತಾ ಬಂತು. ಜೊತೆಗೆ ತುಂಬ ಅಡಿಕೆ ಮರ ಈಗ ಈ ಗಿಡಗಳನ್ನು ಕೊಟ್ಟಿದ್ದೀವಲ್ಲ, ಇವೆಲ್ಲ ಈ ದೊಡ್ಡ ಅಡಿಕೆ ಮರ ಹೋದ್ಮೇಲೆ ಇದನ್ನು ಎರಡನೇ ಕೊಟ್ಟಿದ್ದೀವಿ. ಇದು ಯಾಕೆ ಹೋಯಿತು ಅಂತ ಮೊದಲು ನಮಗೆ ಗೊತ್ತಾಗ್ತಿರಲಿಲ್ಲ. ನಾವು ಏನೋ ಫರ್ಟಿಲೈಸರಲ್ಲಿ ವ್ಯತ್ಯಾಸ ಆಗಿದೆ ಹಾಗೆ ಹೀಗೆ ಅಂತಲೇ ಯೋಚನೆ ಮಾಡ್ತಾಯಿದ್ವಿ. ಅದಕ್ಕೆ ಕೆಮಿಕಲ್ ಜಾಸ್ತಿ ಹಾಕಿದ್ವಿ, ಬೇರೆ ಬೇರೆ ಗೊಬ್ಬರಗಳನ್ನು ಹಾಕ್ತಾಯಿದ್ವಿ. ಆದರೂ ತುಂಬ ಸಫರ್ ಆಯಿತು. ಕೊನೆನೇ ಬರಲಿಲ್ಲ, ಮರಗಳೆಲ್ಲ ಕೆಂಪಾಯಿತು. ಆಮೇಲೆ ನಮಗೆ ಗೊತ್ತಾಗಿದ್ದು ಬೇರು ಹುಳದ ಸಮಸ್ಯೆ ಅಂತ. ಆ ಬೇರು ಹುಳದ ಸಮಸ್ಯೆಗಾಗಿ ತುಂಬಾ ಮೆಡಿಸನ್ಗಳನ್ನು, ಬೇರೆ ಬೇರೆ ಕಂಪ್ನಿದೆಲ್ಲ ಮೆಡಿಸನ್ಗಳನ್ನು ಸುಮಾರು ಹಾಕ್ತಾ ಬಂದ್ವಿ. ಅಂದರೆ ಹೆಚ್ಚು ಕಡಿಮೆ ನಾವು 2008ರಿಂದ ಇದು ನಮಗೆ ಸಮಸ್ಯೆ ಬಂದಿದೆ. ಅಲ್ಲಿಗೆ ಒಂದು 10-12 ವರ್ಷಗಳಿಂದ ಬೇರೆ ಬೇರೆ ವರ್ಷನೂ ಚೇಂಜ್ ಮಾಡ್ತಾಯಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಬೇರು ಹುಳಗಳದ್ದು ಅಷ್ಟೊಂದು ಎಫೆಕ್ಟಿವ್ ಆಗಿ ನಮಗೆ ಕಂಟ್ರೋಲಿಂಗ್ ಬರ್ತಿರಲಿಲ್ಲ. ಪ್ರತಿ ವರ್ಷ ಜಾಸ್ತಿ ಆಗ್ತಾನೇ ಇತ್ತು. ಆ ರೀತಿಯಲ್ಲಿ ಒಂದು ಇನ್ಕಮ್ ಏನು ಚೆನ್ನಾಗಿದ್ದಂಥ ಇನ್ಕಮ್ಮು ಸುಮಾರು 10-25%ವರೆಗೂ ಡೌನ್ ಬಂದುಬಿಡ್ತು. ಅಂದರೆ 80-90% ಕಡಿಮೆ ಆಯಿತು. ಅಷ್ಟೊಂದು ಎಫೆಕ್ಟಿವ್ ಆಗಿ ಸುಮಾರು ನಂದು ಇಲ್ಲಿ 4.5 ಎಕರೆ ಇದೆ, 4 ಎಕರೆ 26 ಗುಂಟೆ. ಅದರಲ್ಲಾಗಲೇ ಅರ್ಧ ಭಾಗ ಮರಗಳು ನೀವು ನೋಡ್ಬೋದು. ಇವೆಲ್ಲ ಈ ಸಣ್ಣ ಗಿಡಗಳು ಕೊಟ್ಟಿದ್ದೀನಲ್ಲ, ಇಲ್ಲೆಲ್ಲ ದೊಡ್ಡ ಮರಗಳೆಲ್ಲ ನೋಡಿ ಸರ್, ಅದು ಮೇಲ್ಗಡೆ ಈ ಥರ ಆಗ್ತಾಯಿದೆ. ಹಾಗಾದರೆ ಬೇರು ಹುಳ ಹೇಗೆ ಬರ್ತಾಯಿದೆ, ಹೇಗೆ ಅಂದರೆ ಯಾವ ಥರ ಆಗಿರುವಂಥ ಹೂವು ಅಲ್ಲೊಂದು ಕೆಂಪು ಗಿಡ ಕಾಣುತ್ತೆ ನೋಡಿ, ಟ್ರೈ ಮಾಡಿ ಸರ್. ಅಲ್ಲೊಂದು ಆ ಕೆಂಪಾಗಿದೆ, ಆ ಥರ ಸಫರ್. ಅದರಲ್ಲೇ ಇನ್ನು ಬೇರು ಹುಳ ಇದೆ ಬುಡದಲ್ಲಿ. ಇಂಥವು ಇವುಗಳಲ್ಲಿ ಎಲ್ಲವೂ ಇದ್ದಾವೆ ಬೇರು ಹುಳ. ಈಗಲೂ ನಾವೀಗೆಲ್ಲ ಬುಡ ಬಿಡಿಸಿ ಕೆಲವೆಲ್ಲ ಹಿಡಿಸಿದ್ದೀವಿ. ಈ ಹುಳುಗಳಿಂದ ಈ ಸಮಸ್ಯೆ ಆದಾಗ ನಾವು ಬೇರೆ ಬೇರೆ ಕೆಮಿಕಲ್ ಬೇಸ್ಡು, ಆಮೇಲೆ ಬೇರೆ ಬೇರೆ ಆರ್ಗ್ಯಾನಿಕ್ಕು ಎಲ್ಲ ಕಂಪ್ನಿಗಳದ್ದು ಯೂಸ್ ಮಾಡಿದ್ವಿ. ಆದರೆ ನಮ್ಗೆ ರಿಸಲ್ಟ್ ಸಿಗ್ತಾ ಇರಲಿಲ್ಲ. ಆವಾಗ ನಮಗೆ ಯಾರೋ ಒಬ್ಬರು ಶಿವಮೊಗ್ಗದಲ್ಲಿ ಅಜಯ್, ಇವರು ರಾಜೇಶ್ ಅಂತ ಹೇಳಿ ಒಬ್ಬರಿದ್ದಾರೆ ಅಂತ ಹೇಳಿ ನನಗೆ ಪರಿಚಯ ಮಾಡಿಸಿದರು. ಅವ್ರು ಬಂದುಬಿಟ್ಟು ಒಂದು ಬಯೋಫೈಟರ್ ಅಂತ, ಇಲ್ಲಿ ನೋಡಿ ಸರ್, ಇದೊಂದನ್ನು ಇದನ್ನು ನೋಡಿ, ಇದು ಬಯೋಫೈಟರ್ ಅಂತ ಒಂದು ಮೆಡಿಸನನ್ನು ಕೊಟ್ಟರು. ಇದು ಆರ್ಗಾನಿಕ್ ಅಂತ ಹೇಳಿಬಿಟ್ಟು, ಇದರಲ್ಲಿ ಏನೋ ನಿಮೆಟೆಡ್ಸ್ ಇದೆ, ಇದು ಬೇರು ಹುಳನ ಇದು ಕಿಲ್ ಮಾಡುತ್ತೆ ಅನ್ನೋದೊಂದು. ನಮ್ಮ ತೋಟದಲ್ಲಿರೋಂಥ ಬೇರು ಹುಳ ಹೇಗಿದೆ ಅಂದರೆ ನೋಡಿ ಸರ್, ಇವೆಲ್ಲ ನಾನು ಇವತ್ತೆಲ್ಲ ಹಿಡಿಸಿರೋಂಥ ಬೇರು ಹುಳಗಳು. ಇದು ಮರದ ಬುಡದಲ್ಲಿ ಇವು ಬೇರನ್ನು ತಿಂತಾ ಇರುವಂಥ ಬೇರು ಹುಳ. ಇವುಗಳ 3rd ಸ್ಟೇಜ್ ಅಂತ ಅವರು ಹೇಳ್ತಾರೆ ಇವು ಬೆಳೆಗಳ. ಇದು ಒಂದು ಆಲ್ರೆಡಿ ದುಂಬಿ ಆಗಿದೆ. ಈಗ ನೆಕ್ಸ್ಟ್ ಸ್ಟೇಜಿನ ಬೇರು ಹುಳನೂ ಇವತ್ತು ಸಿಕ್ಕಿದೆ ನನಗೆ. ಇದು ದುಂಬಿ, ಇದು ಎಲೆಗಳ ಮೇಲೆಲ್ಲ ಕೂತ್ಕೊಂಡಿರ್ತದೆ. ನೈಟ್ ಇದನ್ನು ತುಂಬ ಹಿಡಿತೀವಿ ನಾವೀಗ, ಹಿಡಿದು ಅದನ್ನು ಇದು ಮಾಡ್ತಾಯಿದ್ದೀವಿ. ಆದರೆ ಮಣ್ಣೊಳಗಿರೋಂಥ ಈ ಬೇರು ಹುಳುಗಳು ಏನಿದಾವಲ್ಲ, ಇವನ್ನ ಯಾವುದೇ ಕೆಮಿಕಲ್ ಹಾಕಿದಾಗ ಸ್ವಲ್ಪ ದಿನ ಅವು ಅಲ್ಲಿಂದ ಓಡೋಗಿರ್ತವೆ, ಆಮೇಲೆ ಮತ್ತೆ ಬಂದಿರ್ತವೆ. ಈ ಥರ ಇವನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಈಗ ರಾಜೇಶ್ ಅನ್ನೋರು ಈ ಒಂದು ಪ್ರಾಡಕ್ಟನ್ನು ಕೊಟ್ಟರು. ಈ ಒಂದು ಪ್ರಾಡಕ್ಟನ್ನು ಕೊಟ್ಟಾಗ ನಾನು ಇದನ್ನು ಸುಮ್ಮನೆ ಹಾಕಬಾರ್ದು ಅಂತ ಹೇಳಿ, ನಾನು ನೋಡೋಣ ಇದನ್ನು ಟ್ರಯಲ್ಲಾಗಿ ನಾನು ಟೆಸ್ಟ್ ಮಾಡಬೇಕಂತ ಹೇಳಿಬಿಟ್ಟು, ನಮ್ಮ ಈ ಬೇರು ಹುಳ ಏನು ಹಿಡಿದಿದ್ವಲ್ಲ ಅಂಥ ಒಂದು, ಅದಕ್ಕೆ ಈ ಸ್ವಲ್ಪ ಮೆಡಿಸನ್ನನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಇದರಲ್ಲಿ ಒಂದು 10 ಹುಳಗಳನ್ನು ಹಾಕಿದ್ದೆ. ಆ 10 ಹುಳುಗಳು ಹಾಕಿ ಈಗಾಗಲೇ 7-8 ದಿನ ಆಗಿದೆ. 7-8 ದಿನದಲ್ಲಿ ಹುಳುಗಳೆಲ್ಲ, ಇನ್ನು ಒಂದು ಹುಳ ಇನ್ನೊಂದು ಭಾರಿ ಇದಾಗಿ ಹೋಗಿಬಿಟ್ಟಿದೆ. ಅಂದರೆ ಉಳಿದವು ಎಲ್ಲವೂ ಒಂಥರ ನೀರಾಗಿದೆ. ಅವ್ರು ಹೇಳಿದ್ದು ಹೌದು ಅಂತ ನನಗೀಗ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಅದರಲ್ಲಿ ನಿಮೆಟೆಡ್ಸ್ ಇದೆ, ಅವು ಒಳಗಡೆ ಎಲ್ಲ ಹೋಗಿಬಿಟ್ಟು ಅದನ್ನ ಕೊಳೆಸಿಬಿಡುತ್ತೆ ಅಂತ. ಈಗ ಇವು ಎಲ್ಲ ಒಂದು 10 ಹುಳುಗಳಲ್ಲಿ ಏನೂ ಉಳಿದಿಲ್ಲ, ಅವಶೇಷ ಏನೂ ಉಳಿದಿಲ್ಲ. ಇದೊಂದು ಉಳ್ಕೊಂಡಿದೆ. ಇದೊಂದು ಹುಳ ನೋಡಿ, ಇದು ಒಳಗಡೆ ಎಲ್ಲ ಕೊಳೆತು ಹೋಗಿದೆ. ಈಗ ನನಗೆ ಅವ್ರ ಬಗ್ಗೆ ಸ್ವಲ್ಪ ಕನ್ಫರ್ಮ್ ಆಯಿತು, ಓಹೋ ಇದು ಹೋಗುತ್ತೆ ಹಾಗಾದರೆ ಅಂತ. ಅವರು ಹೇಳಿದ ರೀತಿಯಲ್ಲಿ ನಾವು ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮರದ ಬುಡಗಳಿಗೂ, ದೊಡ್ಡ ಮರಕ್ಕೆ 2-2 ಲೀಟ್ರು, ಸಣ್ಣವಕ್ಕೆಲ್ಲ ಅರ್ಧದಿಂದ 1 ಲೀಟ್ರ್ ಈ ಥರ ಹಾಕಿದ್ದೀವಿ. ನನಗೀಗ ಒಂಥರ ಕಾನ್ಫಿಡೆನ್ಸ್ ಇದೆ, ಇಲ್ಲಿ ನಾನು ಮಾಡಿರೋ ಪ್ರಯೋಗದಲ್ಲಿ ಇದು ಹೋಗಿದೆ ಅಂದಮೇಲೆ
ಇಲ್ಲೂ ಕಂಟ್ರೋಲ್ ಆಗುತ್ತೆ ಇನ್ನು ಮುಂದೆ ಈ ಬೇರುಹುಳ ಸಾಯುತ್ತೆ ಅನ್ನೋವಂಥದ್ದಕ್ಕೆ ನನಗೊಂದು ಕಾನ್ಫಿಡೆನ್ಸ್ ಆಗಿದೆ. ಆ ರೀತಿಯಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಈಗಾಗಲೇ ಸುಮಾರು 15 ದಿನ ಆಯಿತು ಆ ಥರ ನಾನು ಹಾಕಿಬಿಟ್ಟು. ನಾನು ಸ್ವಲ್ಪ ಡಿಗ್ ಮಾಡಿ 3 ಕುಣಿ 2 ಕುಣಿ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ದೀನಿ. ಅದು ಭೂಮಿಲೆಲ್ಲ ಈಗ ಆಮೇಲೆ ತೆಳುವಾಗಿ ಮಳೆ ಬರ್ತಾಯಿತ್ತು, ಸ್ಪ್ರೆಡ್ ಆಗುತ್ತೆ ಆ ನ್ಯೂಮಿಟೋಡ್ಸು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಕಂಪ್ನಿನ ಯೂಸ್ ಮಾಡಿದರೆ ನಾನು ಮಾಡಿರೋ ಪ್ರಯೋಗದ ಪ್ರಕಾರ ಇದೊಂದು ತುಂಬ ಎಫೆಕ್ಟಿವ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ರೈತರು ಇದನ್ನು ಈ ಒಂದು ಬೇರುಹುಳದ ಸಮಸ್ಯೆಯಲ್ಲಿ ಎಲ್ಲರೂ ಸಫರ್ ಆಗ್ತಾಯಿದ್ದಾರೆ. ತುಂಬಾ ಅಂದರೆ ಇಳುವರಿ ಇದರಲ್ಲಿ ಕಂಪ್ಲೀಟ್ ಆಗಿ ಇಳುವರಿ ಒಂದೇ ಅಲ್ಲ, ಮರನೇ ಹೋಗ್ಬಿಡುತ್ತೆ, ತೋಟನೇ ಹೋಗ್ಬಿಡುತ್ತೆ. ಎಷ್ಟೋ ಜನಗಳು ತೋಟನೆಲ್ಲ ಕಿತ್ತು ಹೊಸದಾಗಿ ಗದ್ದೆ ಮಾಡಿದವರು ಇದ್ದಾರೆ ನಮ್ಮ ಕಡೆ. ಅಂದರೆ ಇಲ್ಲಿ ಸುಮಾರು 1000 ಹೆಕ್ಟೇರ್ ಜಮೀನು ಬೇರುಹುಳದ ಸಮಸ್ಯೆಯವರೇ ಇದ್ದಾರೆ ಎಲ್ಲರೂ. ನಾನು ಇಲ್ಲಿ ಸೋದಾ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಯ ಒಬ್ಬ ಮೆಂಬರು ಹೌದು, ಸದಸ್ಯ ಇದ್ದೀನಿ. ಆದರೂ ಸಹಿತ ಎಲ್ಲರೂ ಅವರ ಆ ಒಂದು ಮೀಟಿಂಗಿಗೆ ಹೋದಾಗೆಲ್ಲ ಹೇಳ್ತಾ ಇರ್ತಾರೆ. ಪ್ರತಿಯೊಬ್ಬ ರೈತನಿಗೂ ಇದೊಂದು ಉಪಯುಕ್ತವಾದ ಪ್ರಾಡಕ್ಟು ಅಂತ ನನಗೀಗ ಅನ್ನಿಸ್ತಾ ಇದೆ. ಅಂದರೆ ನನಗೆ ಈಗ ಆಮೇಲೆ ನಾನೀಗ ಬುಡ ಎಲ್ಲ ಬಿಡಿಸ್ತಾ ಇದ್ದೀನಿ ಇದಕ್ಕೆ ಗೊಬ್ಬರ ಹಾಕಬೇಕಂತ. ನನಗೆ ಎಲ್ಲೂ ಆ ಮಟ್ಟದಲ್ಲಿ ಹುಳುಗಳು ಹೆಚ್ಚಾಗಿ ಕಾಣ್ತಾ ಇಲ್ಲ, ಮೊದಲೇ ಹಂಗೆ ಇರ್ತಾಯಿದ್ದು. ಸ್ವಲ್ಪ ರಿಸಲ್ಟ್ ಈಗೀಗ ಬರ್ತಾಯಿದೆ. ಆದರೂ ಒಂದೇ ಸರಿ ಪೂರ ಹುಳ ಹೋಗಿದೆ ಅಂತ ಅನ್ನಲ್ಲ, ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟು ನಾನು ಇದನ್ನೆಲ್ಲ ಆದಮೇಲೂ ಸಹಿತನೂ ಒಂದು ಡ್ರಿಪ್ಪಲ್ಲಿ ಕೊಡಬೇಕು ಅಂತ ಇದ್ದೀನಿ. ಡ್ರಿಪ್ಸ್ ಎಲ್ಲ ಇನ್ನು ಅರೇಂಜ್ಮೆಂಟ್ ಆದಮೇಲೆ ನನಗಿದು ತುಂಬಾ ಖುಷಿ ಆಗ್ತಾಯಿದೆ. ಇಂಥ ಒಂದು ಪ್ರಾಡಕ್ಟೇ ಬೇಕಿತ್ತು. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಹಾಕಿದಾಗ ಅದು ಬಂದು ಹುಳ ಬಂದು ಅದು ಮ್ಯೂಟ್ ಮಾಡಿ ಅದು ಅಲ್ಲಿ ಸಾಯೋದು ಅದು ಅಸಂಭವ. ಅದಕ್ಕಿಂತ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಈ ಹುಳ ಎಲ್ಲಿದ್ರೂ ಅದಕ್ಕೆ ಎಫೆಕ್ಟ್ ಆಗಿಬಿಟ್ಟು ಸಾಯ್ಬೇಕು. ಆವಾಗ ಮಾತ್ರ ಬೇರೆ ಹುಳ ಸಾಯಲಿಕ್ಕೆ ಸಾಧ್ಯ ಇದೆ. ಇದನ್ನು ರೈತರ ಮಕ್ಕಳು ಹೆಚ್ಚೆಚ್ಚು ಉಪಯೋಗ ಮಾಡಿದರೆ ಚೆನ್ನಾಗಿದೆ. ಅವರೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ. ಕಂಪನಿ ಹೆಸರೇನು ಸರ್ ಅದು? ಸರ್ ಇದು ಅಜಯ್ ಬಯೋಟೆಕ್ ಅಂತ ನಾನು ಕಂಪ್ನಿಯಾಗಿ ಹೇಳಬೇಕಿತ್ತು. ಅಜಯ್ ಬಯೋಟೆಕ್ನವರು ಬಯೋಫೈಟರ್ ಅಂತ ಒಂದು ನ್ಯೂಮೆಟೋಡ್ಸನ್ನು ತಯಾರು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಏನಪ್ಪ ವಿಶೇಷ